ಸರ್ ನಮಸ್ಕಾರ. ನನ್ನ ಹೆಸರು ರಮೇಶ್ ನಿಂಗಪ್ಪ ಮಾಚಿಕನೂರು, ಊರು ಮಂಟ್ರ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ. ನಾ ಈಗ 2 ವರ್ಷ ಆತ್ರಿ ಕಬ್ಬಿಗೆ ಯೂಸ್ ಮಾಡಕತ್ತಿ. ವೆಚ್ಚದ ಕಂಪ್ನಿ ಪ್ರಾಡಕ್ಟ್ ಇದನ್ನ ಏನಂತ ಗ್ರ್ಯಾನ್ವಲ್ಸ್ ರೀ. ಇದನ್ನ ಯಾಕೆ ಯೂಸ್ ಮಾಡಿ ಅಂದ್ರೆ ನಾನು ಕಬ್ಬಿನೆಲ್ಲ ಕಬ್ಬು ಹಚ್ಚಬೇಡ ಅಂದ್ರೆ ಇಲ್ಲ ಎಲ್ಲ ರೈತರು 4 ಕುಳೆ ತೆಗೆದಿವಿ ಸರ್. ಇದೇನೆಲ್ಲ 4 ಕುಳೆ ಕಬ್ಬು ತೆಗೆದು ಹೊಳ್ಳಿ ನಾವು ಕಬ್ಬು ಹಚ್ಚಿವ್ರಿ. ಈಗ ಕಬ್ಬ ಚಲೋ ಆಗಲ್ಲ ಅಂದ್ರೆ ಆದ್ರೂ ಇದ್ರ ಮೇಲೆ ನಮ್ದು ಇದೈತೆ ನಂಬಿಕೆ ಐತಿ. ಯಾಕಂದ್ರೆ 2 ವರ್ಷ ಯೂಸ್ ಮಾಡಕತ್ತಂದ್ರೆ ಇದನ್ನು ಗ್ರ್ಯಾನ್ವಲ್ಸ್ ಹಚ್ಚುವಾಗ 1 ಪ್ಯಾಕೆಟ, ಇದನ್ನು ಜಲ್ ರೀ ಅಕ್ವಾ ಜಲ್ ಅಂತಂದ ಇದನ್ನೇನೈತೆ 1 ಪ್ಯಾಕೆಟ ಹಚ್ಚುವಾಗ ರೀ ನಮ್ದು ಇದನ್ನೆಲ್ಲ ತಂಪಾಕತ್ರಿ ಭಾಳ. ಇನ್ನೂ ಆದ್ರೂ ಇದನ್ನು ಹೊಡೆದಿಲ್ಲ ನಾವು ಗಳೆ ಇದ್ರಾಗ. ಈಗ ಈ ಸದ್ದು 54 ದಿವ್ಸದ ಕಬ್ರಿ ಇದೆ ನೋಡ್ರಿ ಸರ್. 54 ದಿವ್ಸದ ಕಬ್ಬು ಈ ಥರ ಐತೆ ಅಂದ್ರೆ 4 ಕುಳೆ ಕಬ್ಬು ತೆಗ್ದಿವು, ಭಾಳ ಕಬ್ಬು ಹಚ್ಚಿವು. ಯಾಕಂದ್ರೆ ಈಗ 54 ದಿವ್ಸದ ಇದು ಕಬ್ಬ. ಈಗ ಅಕ್ವಾಜೆಲ್ಲ ಇದನ್ನ ಹಾಕೊಂಡು ಬಾಳೆ ಏನು ಹಾಕೊಂಡನಪ್ಪ ಅಂದ್ರೆ ನೆಕ್ಸ್ಟ್ ಗೊಬ್ಬರ 1 ಚೀಲ ಇದನ್ನು ಏನು ಹಾಕೊಂಡನಪ್ಪ ಅಂದ್ರೆ ನೆಕ್ಸ್ಟ್ ಗೊಬ್ಬರ 1 ಚೀಲ ಇದನ್ನು ಹೋಗಿದ್ರಿ ಯೂರಿಯಾ ಹೋಗೋದು ಮತ್ತೆ ಅಂತ 24-24-0 ಅದ್ರ ಜೋಡಿ ಏನೈತ್ಲೆ ಇದೊಂದು ಸರ ಇದನ್ನು ಗ್ರ್ಯಾನಲ್ಸ್ ಹಾಕೊಂಡ್ರಿ. ಈ ಸದ್ದು ಬಾಳೆ ಏನೈತ್ಲೆ ಸರ ಇದನ್ನೊಂದು ಹಾಕೊಂಡ್ರಿ. ಇದನ್ನ ನ್ಯಾನೋಟೆಕ್ ಇದನ್ನೊಂದು ಹಾಕೊಂಡ ಈ ಪ್ರಕಾರ ತಿನ್ನ ಸ್ಪ್ರೇ ಇಲ್ಲ, ಹೊಳ್ಳಿನ ಡ್ರೆಂಚ್ ಮಾಡಿಲ್ಲ. ಈ ಸದ ಇದ್ರ ಜೋಡಿ ಹೆಚ್ಚಿದ್ದವ್ರ ಕಬ್ಬಿಲ್ಲ. ಯಾಕೆ ನಾನು ಅಂದಲ್ಲಿ ಇಟ್ಟು ಗೊತ್ತಿಲ್ಲ. ಯಾಕೆ ಬೆಳೆ ಈಗ ನೀವು ನೋಡ್ರ ಸರ, ಇಲ್ಲಿ ನೋಡ್ರಿ ಮರಿ ಈಗ ಏನು ಬಂದಾವಲ್ಲ ಮರಿ ಅಷ್ಟು ಏನೈತ್ಲೆ ಇದು ಒಂದು ಮೊದಲು ಎದ್ದದ್ದು ಇಲ್ಲಿ ನೋಡ್ರಿ ಇಲ್ಲಿ. ಯಾಕಂದ್ರೆ ಮರಿ ಈ ಸದ್ ನೋಡಕ್ಕೆ ಕಡಿಮೆ ಐತ್ರಿ. 54 ದಿವ್ಸದ ಪ್ಲಾಟ್ ಇದೆ ಈ ಸದ್. 54 ದಿವ್ಸದ ಪ್ಲಾಟ್. ಯಾಕಂದ್ರೆ ಹಿಂಗೆ ಯಾರೂ ಇಲ್ಲ. ಯಾಕೆ ಎಲ್ಲ ರೈತರು ಈ ವೆಚ್ಚ ಕಂಪ್ನಿ ಪ್ರಾಡಕ್ಟ್ ಅಂತಲೇ ಹೋಮಿಕಾ, ಅಕ್ವಾಜೆಲ್ಲ, ನ್ಯಾನೋಟೆಕ, ಗೋಲ್ಡ ಯೂಸ್ ಮಾಡೋದ್ರಿಂದ ಅರ್ಧಕ್ಕರ್ಧ ಯಾಕೆ ರೊಕ್ಕನೂ ಇದಾಕತ್ರಿ. ಅವ್ರು ಉಳಿತಾಯ ಸೇವ್ ಆಕತಿ. ಯಾಕೆ ಮಾಡೋದು ಚಲೋ ರೀ. ಯಾಕೆ ಮೊದಲು